ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಅತ್ಯಾಚಾರ ನಡೆದು 14 ವರ್ಷ ಆದರೂ ಆ ಹುಡುಗಿ ನ್ಯಾಯ ಇಲ್ಲ. ಅವರ ಮನೆಯವರನ್ನೇ ಅಪರಾಧಿಗಳನ್ನಾಗಿ ಮಾಡುವಂಥ ಪ್ರಯತ್ನ ಆ ಲೋಫರ್ ಸ್ನೇಹಮಯಿ ಕೃಷ್ಣ ಮಾಡಿದ್ದ. SIT ತನಿಖೆ ನಡೆಯುವ ಹೊತ್ತಿನಲ್ಲಿ ಬಂದು ಸೌಜನ್ಯ ಪ್ರಕರಣದ ಹಿಂದೆ ಇರುವಂತಹ ವ್ಯಕ್ತಿ ವಿಠಲ್ ಗೌಡ ಅಂತೇಳಿ ಹೇಳಿಕೆ ಕೊಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಹೋಗಿದ್ದ ಆ ಲೋಫರ್ ಸ್ನೇಹಮಯಿ ಕೃಷ್ಣ. ಈಗ ಎಲ್ಲಿದ್ದಾನೋ ಗೊತ್ತಿಲ್ಲ. ಅಲ್ಲ ರೀ, ಈ ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮದವರು SIT ತನಿಖೆ ಮಾಡೋ ಹೊತ್ತಿನಲ್ಲಿ ಈ ಸೌಜನ್ಯ ಪ್ರಕರಣವನ್ನು ಎಲ್ಲಿ ಬಯಲಿಗೆ ತಂದುಬಿಡ್ತಾರೋ ಅಥವಾ ಇದರಲ್ಲಿ ಸಿಕ್ಕಾಕ್ಸ್ಬಿಡ್ತಾರೋ, ಅದೇನಂತಾರಲ್ಲ, ನಮ್ಮ ಹುಡುಗ ಅಂದರೆ ಶೆಟ್ಲೈಟ್ ಮಾಧ್ಯಮಕ್ಕೆ ಫಂಡಿಂಗ್ ಮಾಡಿರತಕ್ಕಂಥ ಲೋಫರ್ ನಕಲಿ ದೇವಮಾನವನ ಮಗನನ್ನು ಎಲ್ಲಿ ಸಿಕ್ಕಾಕ್ಸ್ಬಿಡ್ತಾರೋ ಇವರು ಸೌಜನ್ಯ ಹೋರಾಟಗಾರರು ಎಲ್ಲಿ ಬಯಲಿಗೆ ತಂದುಬಿಡ್ತಾರಂತೇಳಿ ಮಾರಿಕೊಂಡ ಮಾಧ್ಯಮಗಳು ಸೌಜನ್ಯ ಪ್ರಕರಣಕ್ಕೂ SIT ತನಿಖೆಗೂ ಸಂಬಂಧವಿಲ್ಲ. ಮಂತ್ರಿ ಸಹ ಸೌಜನ್ಯ ಪ್ರಕರಣ ಮುಗಿದು ಹೋದ ಕತೆ ಇದು, ವೇಸ್ಟ್ ಕತೆ ಇದು. ಇನ್ನು ಸುಮ್ಮನೆ ಜಾಲತಾಣಗಳಲ್ಲಿ ಈಗೆಲ್ಲ ಮಾತಾಡ್ತಾರೆ ಹಾಗೆಲ್ಲ ಮಾತಾಡ್ತಾರೆ ಅಂತೇಳಿ ಆ ವಯ್ಯ ಹೇಳಿರ್ತಕ್ಕಂಥದ್ದು ನಾನಲ್ಲ ರೀ. ನೋಡ್ರಿ ಸಾಹೇಬ್ರೆ, ಈಗಿನ ನೀವು ಯಾವ ಮಾಡ್ದಾಗ ಇದ್ರೆ ಗೊತ್ತಿಲ್ಲ. ನೋಡ್ರಿ ಪರಮೇಶ್ವರ್ ಸಾಹೇಬ್ರೆ, ಈಗ ಸುಪ್ರೀಂ ಕೋರ್ಟು ಮರು ತನಿಖೆಗೆ ಆದೇಶ ಕೊಟ್ಟಿದೆ. ಮತ್ತು ಏನಂತ ಹೇಳ್ತೀರಾ ಇದಕ್ಕೆ? ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣಕ್ಕೆ ಜೀವ ತುಂಬಿದೆ, ನೀವು ಜೀವ ತೆಗೆದಿದ್ರಿ, ಈ ಕೇಸಿನ ವಿಚಾರದಲ್ಲಿ ನೀವು ಜೀವ ತೆಗೆದಿದ್ರಿ. ಆದರೆ ಸತ್ಯ ಒಂದಲ್ಲ ಒಂದಿನ ಗೆದ್ದೇ ಗೆಲ್ಲುತ್ತೆ ಎಂಬುದಕ್ಕೆ ಉದಾಹರಣೆ ಇಲ್ಲುಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಪರಮೇಶ್ವರ್ ಸಾಹೇಬ್ರೆ, ನಮ್ಮ ಚಾನಲ್ ನೀವು ನೋಡಲ್ಲ ಬಿಡಿ, ದೊಡ್ಡ ಮಾಧ್ಯಮ ಚಾನಲ್ಗಳೇ ನೀವು ನೋಡೋದಿಲ್ಲ, ಅಂಥದ್ರಾಗೆ ನಮ್ಮ ಚಾನಲ್ ನೋಡ್ತೀರ. ನೀವು ನೋಡಿದ್ರೆ ನಮಗೇನು, ಬಿಟ್ಟರೆ ನಮಗೇನು. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿರುವಂಥ ಲೋಫರ್ಗಳಿಗೆ ಅವನ್ಯಾವನೋ ಉದಯ್ ಜೈನ್, ಇನ್ಯಾವೊಂದಿದ್ದಾನೆ ಧೀರಜ್ ಕೆಲ್ಲ, ಲೋಫರ್ಗಳೊಂದು 4 ಜನ 4 ಜನ ಇರ್ಬೋದು. ಅದೇ ರೀ, ಉದಯ್ ಜೈನ್ ಗಜ್ಮ ಹೊಡ್ಕೊಂತಾನಲ್ಲ, ಕೈ ಪಂಪ್. ಉದಯ್ ಜೈನ್ ಹಸ್ತಮೈಥುನ ಮಾಡ್ಕೊಳ್ತಾ ಇದ್ದ, ಆಡದಲ್ಲಿ ಕೂತ್ಕೊಂಡು ಹೆಣ್ಮಕ್ಳು ನೆನೆಸ್ಕೊಂಡು ಅಂತೇಳಿ ಚಿನ್ನ ಹೇಳಿರ್ತಕ್ಕಂಥದ್ದು, ನಾನೆಲ್ಲ ಹೇಳಿರ್ತಕ್ಕಂಥದ್ದು. ಆ ವೈಗೆ ಸಮೇತ ಈಗ ಶಿಕ್ಷೆ ಆಗುವುದಂತೂ ಸತ್ಯ. ನಾನಲ್ಲ ರೀ ಹೇಳ್ತಕ್ಕಂಥದ್ದು. ಇದರಲ್ಲಿ CBI ತನಿಖಾಧಿಕಾರಿಗಳಿದ್ದಾರೆ. ಉದಯ್ ಜೈನ್, ಧೀರಜ್ ಕೆಲ್ಲ, ಇನ್ನೊಬ್ಬನ ಹೆಸರು, 3-4 ಜನಗಳು ಹೆಸರು ತೊಗೊಂಡಿದೆ. ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರನ ಸಮೇತ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಒಪ್ಪಿಸಿರುವಂತಹ ಮಾಹಿತಿ. ಉದಯ್ ಜೈನ್ ದಯಾಮರಣ ಶಿಕ್ಷೆ ಬೇಕು ನನಗಂತೇಳಿ ರಾಜ್ಯಪಾಲರಿಗೆ ಲೆಟರ್ ಬರೆದಿಲ್ಲ, ಅದ್ರ ಬಗ್ಗೆ ಏನಾಯಿತು? ನಿನಗೆ ದಯಾಮರಣ ಬೇಕಾಗಿಲ್ಲಪ್ಪ, ನಿಂದೊಂದು ಕಟ್ ಮಾಡೇ ಬಿಸಾಕ್ತಾರೆ, ತಡಿ ಸ್ವಲ್ಪ 2 ದಿನ ವೆಯ್ಟ್ ಮಾಡು. ನೀನು ಈ ಕೇಸಲ್ಲಿ ಇದ್ದರೆ ಮಾತ್ರ ಹೇಳ್ತಕ್ಕಂಥದ್ದು, ಇಲ್ಲಾಂದರೆ ಬಚಾವ್. ಯಾವ ಲೋಪರ್ ಇದನ್ನ ಅವನ ಬಗ್ಗೆ ಕರೆಕ್ಟಾಗಿ ಹೇಳ್ಬಿಡು. ಅವರೆಲ್ಲ ತಿಂದ ಮೇಲೆ ನೀನು ತಿಂದೀಯಾ ಅಥವಾ ನೀನು ತಿಂದ ಮೇಲೆ ಅವ್ರು ತಿಂದಾರೋ ನನಗಂತೂ ಗೊತ್ತಿಲ್ಲ. ನೀನು ಈ ಕೇಸಲ್ಲಿ ಇದ್ದರೆ ದಯವಿಟ್ಟು ಶಿಕ್ಷೆ ಅನುಭವಿಸೋದಕ್ಕೆ ರೆಡಿಯಾಗಿ ಕುಳಿತುಕೋ. ಉದಯ್ ಜೈನ್, ಧೀರಜ್ ಕೆಲ್ಲ, ಇನ್ನೊಬ್ಬ ಯಾವನೋ ಲೋಫರ್ ಜೈನ್ ಇರಬೇಕು, ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂದರೆ ನಾನು ಹೇಳಿದ್ರೆ 2 ಹೆಸರು ಹೇಳಬೇಕಾಗುತ್ತೆ, ಅದಕ್ಕೆ ಸಾಕು ಸಿಂಪಲಾಗಿ ಇವರ ಹೆಸರು ಮಾತ್ರ ಹೇಳೋಣ, ನಿಮಗೆಲ್ಲ ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಸಾಕು, ಇವರಿಬ್ಬರ ಹೆಸರು ಹೇಳ್ಕೊಂಡ್ರೆ ಸಾಕು. ಇನ್ನು ಇದ್ದ ಅತ್ಯಾಚಾರಗಳೆಲ್ಲ ಇವರೇ ಲೋಫರ್ ಹೇಳ್ತಾರೆ, ಅದಕ್ಕೋಸ್ಕರ ಸಾಕು ಇವರಿಬ್ಬರ ಹೆಸರು. ನೋಡಿ ಸ್ನೇಹಿತರೆ, ಏನೇ ಷಡ್ಯಂತ್ರ, ದುಡ್ಡು, ಅಕ್ರಮ ಮೀಟ್ರ್ ಬಡ್ಡಿ ದುಡ್ಡು, ಮತ್ತು ದೇವಸ್ಥಾನದಿಂದ ಬರ್ತಕ್ಕಂಥ ನಾವೇನು ಭಿಕ್ಷನ್ನು ಎತ್ತಂಗಡಿ ಮಾಡಿ ಭಿಕ್ಷುಕರ ದುಡ್ಡನ್ನು ಮತ್ತು
ಉಂಡಿ ದುಡ್ಡನ್ನು ನುಂಗಿದಂತಹ ಲೋಫರ್ಗಳು ಎಷ್ಟು ಇದೇನು ಮಾಡಿದ ಸಮೇತ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಿಲ್ಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಇವರ ದರ್ಪ ದೌರ್ಜನ್ಯ ಏನೂ ನಡೀಲಿಲ್ಲ. ಈಗ ಹೇಳ್ರಿ, ಧರ್ಮಸ್ಥಳದ ಮುನಿಸ್ವಾಮಿ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಬೊಬ್ಬೆ ಹೊಡೀರಿ. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮೇಲೆ ಇದೆಯಾ ತಾಕತ್ ನಿಮಗೆ? ಏನ್ರಿ ನೀವು? ಸೌಜನ್ಯ ಪ್ರಕರಣ ಅಂದರೆ ಸೌಜನ್ಯ ಪ್ರಕರಣದ ಬಗ್ಗೆ ಎಲ್ಲ ನಾವು ಹೋರಾಟ ಮಾಡಿದ್ರೆ ಸಾಕು, ದೇವಸ್ಥಾನಕ್ಕೆ ಅಪಚಾರ, ದೇವಸ್ಥಾನಕ್ಕೆ ಅದಾಗುತ್ತೆ, ದೇವಸ್ಥಾನಕ್ಕೆ ಇದಾಗುತ್ತೆ. ದೇವಸ್ಥಾನ ಇವ್ರ ಹಪ್ಪುಂದ ಲೋಫರ್ಗಳ ನಮ್ಮದು ರೀ, ಹಿಂದೂಗಳ ದೇವಸ್ಥಾನವನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟೆ ಕೆಲಸ ಮಾಡ್ತಕ್ಕಂಥ ಲೋಫರ್ ವೀರೇಂದ್ರ ಜೈನ್ ಬಗ್ಗೆ ನಾನು ಮಾತಾಡಿದರೆ ನಾನು ವಿಡಿಯೋ ಡಿಲೆಕ್ಟ್ ಮಾಡಿ, ಇದು ಮಾಡಿ ಆ ಲೋಫರ್ನ ಮಗ ಇದನ್ನು ನನಗಂತೂ ಗೊತ್ತಿಲ್ಲ, ತನಿಖೆಯಿಂದ ಹೊರಬರಲಿ. ಹೆಸರು ತೆಗೊಂಡ್ರೆ ಸಾಕು, ವಿಡಿಯೋ ಡಿಲೆಕ್ಟ್ ಮಾಡಿ, ಮಾನ ಮೊಕದ್ದಮೆ ಕೇಸು, ಮುಕ್ಳಕ್ಕೆ ಗಜ್ಮ ಮಾಡ್ತಾರೆ. ಬಾ ನಿನ್ನ ಮಗನ್ನ ಗಜ್ಮ ಮಾಡ್ತಾರೆ ಲೋಫರ್ಗಳ. ಎಲ್ಲ ಸತ್ಯ ನಿಮಗೆ ಗೊತ್ತಿಲ್ಲ ಅಂತೇನಿಲ್ಲ. ಬರೀ ಅದೊಂದೇ ಹುಡುಗಿಯಲ್ಲ ರೀ, ಬೇಜಾನ್ ಹುಡುಗಿಯರನ್ನು ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಗ್ಯಾಂಗಿನವರು ಅತ್ಯಾಚಾರ ಮಾಡಿ, ಅನಾಚಾರ ಮಾಡಿ ಬಿಸಾಕಿರುವಂಥ ಘಟನೆಗಳು ಒಂದಾ ಎರಡಾ ಬೇಜಾನಿದ್ದಾವೆ. SIT ವರದಿ ಏನಿದೆ ಎಂಬುದರ ಬಗ್ಗೆ ಬಯಲಿಗೆ ಬರಲ್ತಡ್ರಿ. ನಿಮ್ಮ ಹಣೆ ಬಾರ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಇವಾಗ ಸುಮ್ಮನೆ ವಿಡಿಯೋ ಡಿಲೆಕ್ಟ್ ಮಾಡಿ ಯಾವುದ್ರಿ ಸುಳ್ಳು ಹೇಳ್ತಾ ಇದ್ದೀವಿ ನಾವು? ಅಲ್ಲ ರೀ, ನಿಮ್ಮ ಲಾಡ್ನಲ್ಲಾಗಿರ್ತಕ್ಕಂಥ ಘಟನೆಗಳಿಗೆ ನೀವೇ ತಾನೇ ಹೊಣೆಗಾರರು. ಇಲ್ಲ ನೀವು ಹೇಳಬೇಕಾಗಿತ್ತಲ್ಲ, ಇಂಥವ್ರು ಇದ್ದಾರೆ ಇಂಥವ್ರು ಇಲ್ಲ ಅಂತೇಳಿ. ಯಾಕೆ ಕೇಳಲಿಲ್ಲ ಅಂದರೆ ಅತ್ಯಾಚಾರಿಗಳು ನಿಮ್ಮ ಫ್ಯಾಮಿಲಿಯವರೇ ಇರಬೇಕಂತೇಳಿ ಮುಚ್ಚಾಕಿದ್ರಾ? ಆ ಲೋಫರಿನ ವಸಂತ ನಿನ್ನೆ ಫೇಸ್ಬುಕ್ಕಲ್ಲಿ ಬಂದು ಸುಮ್ಮನೆ ಹಂಗೆ ಹಿಂಗೆ, ಮಹೇಶ್ ಶೆಟ್ಟಿ ಎಲ್ಲಿ ಹೋದ, ಮಟ್ಟಣ್ಣ ಎಲ್ಲಿ ಹೋದ, ಅವರೆಲ್ಲಿ ಹೋದರು, ಇವರೆಲ್ಲಿ ಹೋದರು, ಲೋಫರ್ಗಳ ನೀವೆಲ್ಲಿದ್ದೀರ ಅದು ನೋಡ್ಕೊಳ್ರಿ. ಮೊದಲು ಬಂದು ಪುಂಗ್ತಾ ಇದ್ರಲ್ಲ ಮಾಧ್ಯಮದ ಮುಂದೆ ಬಂದು, ಏನು ಪಾಪ ದೊಡ್ಡ ಹೋಟ್ಲಾಗೆ ಫಂಡಿಂಗ್ ಕೊಡ್ತಾನಲ್ಲ ನಿಮ್ಮಪ್ಪ ವೀರೇಂದ್ರ, ಕೊಡ್ತಾನಲ್ಲ ದುಡ್ಡೆಲ್ಲ ಹೆಂಗೆ ಖರ್ಚು ಮಾಡ್ಬೇಕು ಹೇಳು? ಲೆಕ್ಕ ಕೊಡಬೇಕಲ್ವಾ? ಆ ಹೋಟ್ಲಲ್ಲಿ ನಾವು ಅದು ಮಾಡಿದ್ವಿ, ಈ ಹೋಟ್ಲಲ್ಲಿ ಇದು ಮಾಡಿದ್ವಿ ಅಂತೇಳಿ ನಮಗೆ ಯಾವುದು ಫಂಡಿಂಗ್ ಬರಲ್ಲಪ್ಪ. ನಾವು ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು. ಪ್ರಕಾಶ್ ರಾಜ್ ಸಮೇತ ಯಾವುದು ಪತ್ರಿಕಾ ಭವನದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿದ್ದು. ನಮ್ಮ ಹತ್ರ ನಿಮ್ಮಲ್ಲಿರ್ತಕ್ಕಂಥ ಕೋಟಿಗಟ್ಟಲೆ ದುಡ್ಡು, ಪುಕ್ಷಿಟ್ಟ ದುಡ್ಡು ನಮ್ಮ ಹತ್ರ ಇಲ್ಲ ರೀ, ನಮ್ಮ ಹೋರಾಟಗಾರರ ಹತ್ರ ಇಲ್ಲ. ಫಂಡಿಂಗ್ ಬಂದುಬಿಡ್ತು ಕೇರಳದಿಂದ, ತಮಿಳ್ನಾಡಿಂದ ಬಂದುಬಿಡ್ತು, 200 ಕೋಟಿ ಬಂತು, 300 ಕೋಟಿ ಬಂತು. ₹1 ತೋರ್ಸೋಕ್ಕಾಯ್ತು ನಿಮ್ಮ ಯೋಗ್ಯತೆಗೆ, ನಿಮ್ಮ ಹಣೆ ಬಾರಕ್ಕೆ? ಮಾರಿಕೊಂಡ ಮಾಧ್ಯಮಗಳು ಅಂದೇಟಿ ಸುಮ್ಮನೆ ಮೈ ಮೇಲೆ ಬಿದ್ರಲ್ಲ, ಆ ಕೇಸು ವಜಾ ಆಯಿತು. ಅದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಿಲ್ಲ ನೀವು? ಬೊಬ್ಬೆ ಹೊಡೆದ್ರಲ್ಲ ಮುನಿಸ್ವಾಮಿ ಮೇಲೆ ಷಡ್ಯಂತ್ರ, ಇವ್ರನ್ನ ಬಿಡ್ಬೇಕಾ? ಅದು ಯಾವುದೋ ಒಬ್ಬ ಲೇಡಿ ವಿಸ್ತಾರನೋ ಒಂದು ಇದು ನ್ಯೂಸ್ ಚಾನಲ್, ಅದು ಅಯ್ಯಮ್ಮ ನಾವು ಇವ್ರನ್ನ ಸುಮ್ಮನೆ ಬಿಡಬೇಕಾ? 200 ಕೋಟಿ ಷಡ್ಯಂತ್ರ ಮಾಡಿದ್ದಾರೆ, ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ. ಅಲ್ಲಮ್ಮ ತಾಯಿ, ನಿನ್ನಂಥ ಹೆಣ್ಮಕ್ಕಳ ಕೊಂದು ಮುಗಿಸ್ತಾರೆ, ಅವಾಗ ನಿನಗೆ ಧಕ್ಕೆ ಆಗಲಿಲ್ವಾ? ಅವಾಗ ನಿನಗೇನು ಅನಿಸ್ಲೇ ಇಲ್ವಾ? ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಧಕ್ಕೆ ಮಾಡಿದ್ದಾರೆ. ದೇವಸ್ಥಾನ ಯಾರ್ದು, ಯಾರ ಹೆಸರಲ್ಲಿದೆ, ಯಾರಿಗೆ ಸೇರಬೇಕದು? ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ನೀವು. ಯಾಕೆ ಹೇಳಿ? ದುಡ್ಡು, ಅಡ್ವರ್ಟೈಸ್ಮೆಂಟು, ದುಡ್ಡು. ಒಬ್ಬ ಹೆಣ್ಣುಮಗಳಿಗೆ ಶತ್ರು ಎಂಬುದನ್ನು ನೀವೆಲ್ಲ ಪ್ರೂವ್ ಮಾಡ್ತಾಯಿದ್ರಿ, ಎಲ್ಲ ಆ್ಯಂಕರ್ಗಳು ಹೇಳ್ತಕ್ಕಂಥದ್ದು. ಅಂದರೆ ಸೌಜನ್ಯಳ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವ್ರಿಗೆ ನೋ ಪ್ರಾಬ್ಲಮ್, ವಿರುದ್ಧವಾಗಿ ನಿಂತ್ಕೊಂಡು ಮಾತಾಡ್ತಕ್ಕಂಥ ಲೇಡಿ ಆ್ಯಂಕರ್ಗಳು ಹೇಳ್ತಕ್ಕಂಥದ್ದು ದುಡ್ಡು ಇಸ್ಕೊಂಡು ಈ ಕೆಲಸ ಮಾಡಿರ್ಬೋದು. ನಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಅನ್ನೋದನ್ನು ವಿಡಿಯೋ ಮುಖಾಂತರ ಅದ್ರ ತಿಳಿಸಿ, ಕಮೆಂಟ್ ಮುಖಾಂತರ ಅದ್ರ ತಿಳಿಸಿ. ಮಾರಿಕೊಂಡ ಮಾಧ್ಯಮಗಳ ಬೇಜಾನಿದಾವ್ರಿ, ಮಾರಿಕೊಂಡ ಮಾಧ್ಯಮಗಳ ಬಣ್ಣವನ್ನು ಯಾವಾಗಲೂ ತಿಳ್ಕೊಂಡಿದ್ದಾರೆ. ಮಾಧ್ಯಮಗಳ ನಿಜ ಬಣ್ಣ ಬಯಲು ಮಾಡಿದ ಸೌಜನ್ಯ ಪ್ರಕರಣ ಅನ್ನಬೇಕು. ಇಲ್ಲಾಂದರೆ ಯಾವುದೂ ಗೊತ್ತಾಗ್ತಿಲ್ಲ ನಮಗೆ. ಕೆಲವೊಬ್ಬ ಆ್ಯಂಕರ್ಗಳು ಸೌಜನ್ಯಳ ಪರವಾಗಿ ನಿಂತ್ಕೊಂಡಿದ್ದಾರೆ, ಕೆಲವೊಬ್ಬರು ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಪರ ನಿಂತ್ಕೊಂಡಿರ್ತಕ್ಕಂಥವರಿಗೆ ಜಯವಾಗಲಿ, ಯಾರು ಮಾತನಾಡಿರೋ ಅವರಿಗೆ ನಮ್ಮ ಧಿಕ್ಕಾರವಿರಲಿ. ಅವರು ಧರ್ಮಸ್ಥಳದ ಕಾಮಣ್ಣನ ಎಂಜಲು ತಿಂದು ಈ ಥರ ಮಾತಾಡಿರ್ಬೋದು ಎಂಬುವ ನಮ್ಮ ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿರ್ತಕ್ಕಂಥ ಎಲ್ಲ ವಕೀಲರಿಗೆ, ನ್ಯಾಯವಾದಿಗಳಿಗೆ, ನ್ಯಾಯ ಎತ್ತಿಡಿರ್ತಕ್ಕಂಥ ಎಲ್ಲ ಜಡ್ಜ್ಗಳಿಗೆ ಇಲ್ಲಿಂದಲೇ ಕೋಟಿ ನಮಸ್ಕಾರಗಳು. ಸೌಜನ್ಯಳಿಗೆ ಇಲ್ಲಿಯವರೆಗೂ
ಅವ್ರ ಮೇಲೆ ಏನೇ ಕೇಸ್ ಹಾಕಲಿ, ಏನೇ ಬಿಡಲಿ, ದಿಟ್ಟವಾಗಿ ಹೋರಾಟ ಮಾಡ್ಕೊಂಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಕೆಲವೊಬ್ಬ ಯೂಟ್ಯೂಬರ್ ಸಮೇತ ಇಲ್ಲಿಂದಲೇ ನಮಸ್ಕಾರ ಮಾಡೋಣ. ನಾವು ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರು ರೀ, ನಮಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಮ ವೀಡಿಯೋಗಳನ್ನು ಸಮೇತ ನಾವು ತಗೊಂಡು ಕಾಪಿ ಮಾಡಿ ಹಾಕಿದ್ದೀವಿ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಮಾಹಿತಿ ಗೊತ್ತಿದ್ದಿಲ್ಲ. ಈ ಥರ ಅಂತೇಳಿ 4 ಜನಕ್ಕೆ ತಿಳಿಲಿ. ನಿಮ್ಮಂಥ ವೀಡಿಯೋಗಳನ್ನು ನೀವು ಮತ್ತೆ ರಿಪೀಟ್ ಅಪ್ಲೋಡ್ ಮಾಡಿದರೆ ನಿಮಗೆ ಏನಾದರೂ ತೊಂದರೆ ಆಗ್ಬೋದು ಅಂತೇಳಿ ನಾವು ನಿಮ್ಮ ಚಾನಲ್ನಿರ್ತಕ್ಕಂಥ ವೀಡಿಯೋಗಳನ್ನು ತಗೊಂಡು ಅಪ್ಲೋಡ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ನಮಗೆ ನ್ಯಾಯಕ್ಕೋಸ್ಕರ ನಾವು ಇಲ್ಲಿಯವರೆಗೂ ನಿಮ್ಮ ವೀಡಿಯೋಗಳನ್ನು ತಗೊಂಡಿರ್ತಕ್ಕಂಥ ವೀಡಿಯೋಗಳನ್ನು ನ್ಯಾಯಕ್ಕೋಸ್ಕರ ನಾವು ತಗೊಂಡಿದ್ದೇವೆ ಹೊರತು ಯಾವುದೇ ಒಂದು ಷಡ್ಯಂತ್ರ ಮಾಡುವುದಕ್ಕೆ ಅಥವಾ ಬೇರೆ ಇನ್ನೊಂದು ದುರುದ್ದೇಶದಿಂದ ನಾವು ವೀಡಿಯೋ ತಗೊಂಡಿಲ್ಲ. ಇಷ್ಟೊಂದು ದಿನ ನನಗೆ ಗೊತ್ತಿರತಕ್ಕಂಥ ಕೆಲವೊಂದು ಸಂಘದ ವೀಡಿಯೋಗಳು ಮತ್ತು ಧರ್ಮಸ್ಥಳ ಸೌಜನ್ಯ ಪ್ರಕರಣದ ವೀಡಿಯೋಗಳು, ಕೂಡ್ಲ ರಾಂಪೇಜ್ ಇರಲಿ, ಥರ್ಡ್ ಐ ಇರಲಿ, ಸಂಚಾರಿ ಸ್ಟುಡಿಯೋ, ಪ್ರತಿಯೊಂದು ಯಾವುದೋ ಒಂದು ಜನತಾ ಏಜೆಂಟ್ ಇರಲಿ, ಯುನೈಟೆಡ್ ಮೀಡಿಯಾ, ಅದರಲ್ಲಿ ಸಮೇತ ನಾನು ಕೆಲವೊಂದು ವೀಡಿಯೋಗಳನ್ನು ತಗೊಂಡು ಬಳಸ್ಕೊಂಡಿದ್ದೇನೆ. ಯಾತಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಬಳಸ್ಕೊಂಡಿದ್ದೇನೆ. ಇಲ್ಲಿವರೆಗೂ ನಾನು ಯಾರೂ ಕಾಪಿರೈಟ್ ಕೊಟ್ಟಿಲ್ಲ. ನಮ್ಮ ವೀಡಿಯೋ ಸಮೇತ ಕೆಲವೊಬ್ಬ ಮಾಧ್ಯಮದವರು ಬಳಸ್ಕೊಂಡಿದ್ದಾರೆ. ನಾವು ಯಾವುದೇ ರೀತಿಯ ಕಾಪಿರೈಟ್ ಕೊಡೋದಿಲ್ಲ. ನಮಗೇನು ಬೇಕಾಗಿರ್ತಕ್ಕಂಥದ್ದು ಸೌಜನ್ಯಗಳಿಗೆ ನ್ಯಾಯಕ್ಕೋಸ್ಕರ ನಾವು ಬಳಸ್ಕೊಂಡಿರ್ತಕ್ಕಂಥದ್ದು. ನನ್ನ ವೀಡಿಯೋ ಬಳಸ್ಕೊಂಡಿದ್ದವರಿಗೆ ಧನ್ಯವಾದಗಳು. ಅವರ ವೀಡಿಯೋಗಳನ್ನು ಸಮೇತ ನಾವು ಬಳಸ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ನ್ಯಾಯಕ್ಕೋಸ್ಕರ ಒಬ್ಬರಿಂದ ಮಾಹಿತಿ ಹೋಗಲಿ, ಇದೇ ನಮ್ಮ ಉದ್ದೇಶ. ಅದನ್ನ ಬಿಟ್ಟರೆ ಬೇರೆ ಏನೂ ದುರುದ್ದೇಶ ಇಲ್ಲ. ಸಮೀರ್ ವೀಡಿಯೋ ಬಂದ ಮೇಲೆ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಡವ ಶುರುವಾಗಿ ಹಿಂದೂ ಮುಸ್ಲಿಂ ಅಂತೇಳಿ ಬೆಂಕಿಡುವಂಥ ಕೆಲಸ ಮಾಡಿದೆ ಆ ಲೋಫರ್ ವಸಂತ. ಸುಳ್ಳಿನ ಸೂಲಿಬೇಲೆ, ಪುಂಗಿದಾಸ ವಸಂತ, ಪುನೀತ್ ಕೆರೆಹಳ್ಳಿ ಬೇಜಾನ್ ಆಟ ಆಡಿದಾರ್ರಿ. ಅಂಥವ್ರಿಗೆ ಏನು ಹೇಳ್ಬೇಕು ಹೇಳ್ರಿ. ಪ್ರಕರಣವನ್ನು ಮರುತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಯಿತು. ಇನ್ನು ನೋಡಿ ಸ್ನೇಹಿತರೆ, ಏನೇ ಒಂದು ಇದೇನು ಮಾಡಿದ ಸಮೇತ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಖುಷಿ ವಿಚಾರ, ಸಂತೋಷದ ವಿಚಾರ. ಸೌಜನ್ಯ ಪ್ರಕರಣ ಮರುತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಯಿತು. ಇವಾಗಲಾದರೂ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡೀಪಾರಿನ ಆದೇಶವನ್ನು ರದ್ದು ಮಾಡಿ, ಆದೇಶಕ್ಕೋಸ್ಕರ ತಾನೇ ನೀವು ಕಾಯ್ತಾ ಇದ್ರಿ. ಈ ಆದೇಶ ಮಾಡಬಾರ್ದು, ಇವ್ರನ್ನ ಬಿಡಬಾರ್ದು ಅಂತೇಳಿ ಕಾಯ್ತಾ ಇದ್ರಲ್ಲ. ಈಗ ಅದು ಕೂಡ ನಿಮ್ಮ ಕೈಲಿ ತಡೆಯೋಕ್ಕಾಗಿಲ್ಲ. ಗಡೀಪಾರಿನ ಆದೇಶ ಸಮೇತ ಮುಂದಿನ ದಿನಗಳಲ್ಲಿ ರದ್ದು ಆಗುತ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ, ಸತ್ಯಕ್ಕೆ ಜಯ ಸಿಗುತ್ತದೆ. ಇಲ್ಲಿಯವರೆಗೂ ಸಹಕರಿಸಿದ ಎಲ್ಲ ಮಿತ್ರರಿಗೂ ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ, ಜೈ ಸೌಜನ್ಯ. ನಮ್ಮ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಅವಮಾನ ಆಗುವುದನ್ನು ತಪ್ಪಿಸಿ ಸುಪ್ರೀಂ ಕೋರ್ಟ್ ಮರುತನಿಖೆಗೆ ಆದೇಶ ಕೊಟ್ಟಿದೆ. ಈಗ ಮಂಜುನಾಥ ಸ್ವಾಮಿಗೂ ಕಳಂಕ ಇಲ್ಲ, ಅಣ್ಣಪ್ಪ ಸ್ವಾಮಿಗೂ ಕಳಂಕವಿಲ್ಲ. ತನಿಖೆ ಆದಮೇಲೆ ಅತ್ಯಾಚಾರಿಗಳಿಗೆ ಚಡ್ಡಿ ಬಿಚ್ಚಿ ಗಜ್ಮ ಮಾಡೋದತ್ತು ಗ್ಯಾರಂಟಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.